ಮದರಂಗಿ ಮಾಸುವ ಮುನ್ನವೇ ವಿಧಿಯಾಟ. ಅರಸಿನ ಆರಿಲ್ಲ, ಮದುಮಗಳ ಜೀವ ಇನ್ನಿಲ್ಲ. ವಿಧಿಯಾಟ ಅಂದ್ರೆ ಇದೇ ಇರಬೇಕು. ಮದುವೆಯ ಸಂಭ್ರಮ ಇನ್ನೂ ಕರಗಿರಲಿಲ್ಲ, ಮದರಂಗಿ ಮಾಸಿರಲಿಲ್ಲ, ಅರಿಶಿಣದ ಮೈ ಕೂಡ ಆರಿರಲಿಲ್ಲ. ಹೊಸ ಬಾಳಿನ ನೂರಾರು ಕನಸು ಹೊತ್ತಿದ್ದ ಆ ಕಣ್ಣುಗಳು ಇಂದು ಶಾಶ್ವತವಾಗಿ ಮುಚ್ಚಿ ಹೋಗಿವೆ. ಹದಿನೈದು ದಿನಗಳ ಹಿಂದಷ್ಟೇ ಹಸೆಮನೆ ಏರಿದ್ದ ಆ ಜೋಡಿಗಳನ್ನ ನೋಡಿ ಎಲ್ಲರೂ ಈಡು ಜೋಡು ಅಂದ್ರೆ ಇದಪ್ಪ ಅಂತ ಹಾರೈಸಿದ್ರು. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್, ಕೈ ಹಿಡಿದು ಹಾಕಿದ ಹೆಜ್ಜೆಗಳು ಎಲ್ಲವೂ ಕಣ್ಣಿಗೆ ಇನ್ನೂ ಕಟ್ಟಿದಂತಿದೆ. ಆದ್ರೆ ಆ ಬೆಟ್ಟದಷ್ಟು ಖುಷಿ ಬಹಳ ದಿನ ಉಳಿಯಲಿಲ್ಲ. ವಿಧಿ ಎಂಬ ಬರಸಿಡಿಲು ಬಡಿದು ಹೊಸ ಜೋಡಿ ಸದ್ಯಕ್ಕೆ ಶಾಶ್ವತವಾಗಿ ದೂರಾಗಿದೆ. ಮೈಸೂರು ಜಿಲ್ಲೆಯ 20 ವರ್ಷದ ಯುವತಿ ಮೇಘನಾ ಬೈಕ್ ಸ್ಕಿಡ್ ಆಗಿ ಸಾವನ್ನಪ್ಪಿದ್ದಾಳೆ. ನಂಜನಗೂಡು ತಾಲೂಕಿನ ಪುನೀತ್ ಎಂಬುವರ ಜೊತೆ ಕಳೆದ 15 ದಿನಗಳ ಹಿಂದಷ್ಟೇ ವೈಭವದಿಂದ ಮದುವೆಯಾಗಿದ್ರು. ಹೊಸ ದಂಪತಿಯನ್ನ ಸಂಬಂಧಿಕರು ಊಟಕ್ಕೆ ಆಹ್ವಾನಿಸಿದ್ರು. ವಾಪಸ್ ಬರುವಾಗ ಬೈಕ್ ಸ್ಕಿಡ್ ಆಗಿದೆ. ಪತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಮೇಘನಾ ತಲೆಗೆ ಭೀಕರ ಪೆಟ್ಟು ಬಿದ್ದಿದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮೇಘನಾಳನ್ನ ತಕ್ಷಣವೇ ಆಸ್ಪತ್ರೆಗೆ ಸಾಗಿಸಿದ್ರು. ಚಿಕಿತ್ಸೆ ಕೊಟ್ಟರೂ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಹೆಲ್ಮೆಟ್ ಹಾಕಿರಲಿಲ್ಲ ಎಂಬುದು ಇಲ್ಲಿ ಕಂಡು ಬಂದಿದೆ. ಒಟ್ಟಿನಲ್ಲಿ ಇದೀಗ ಜೀವಗಳೆರಡು ದೂರ ಆಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂತ ಕನಸು ಇದ್ದೇ ಇರುತ್ತೆ. ಅಂತಹ ಕನಸನ್ನ ಈಡೇರಿಸುವುದಕ್ಕೆ ಅಂತ ಸಜ್ಜಾಗಿದೆ ನ್ಯೂಜನ್ ಹೋಮ್ಸ್ ಹುಬ್ಬಳ್ಳಿ ಧಾರವಾಡ. ನ್ಯೂ ಪ್ರಾಜೆಕ್ಟ್ ಸೃಷ್ಟಿ ಲೇಕ್ ಶೋರ್ ಬರೋಬ್ಬರಿ 33 ಎಕರೆಯಲ್ಲಿ 478 ಫ್ಲಾಟ್ಗಳನ್ನ ಹೊಂದಿದೆ. ಲೇಔಟ್ನ ಮಧ್ಯಭಾಗದಲ್ಲಿ ಸುಂದರವಾದ ಕೆರೆಯ ಮಧ್ಯದಲ್ಲಿ ದೇವಸ್ಥಾನ, ಜೊತೆಗೆ ಫೌಂಟೇನ್ ಕೂಡ ನಿರ್ಮಾಣ ಆಗಲಿದೆ. ಗಾರ್ಡನ್, ಚಿಲ್ಡ್ರನ್ಸ್ ಪಾರ್ಕ್, ಔಟ್ಡೋರ್ ಜಿಮ್, ಸ್ವಿಮ್ಮಿಂಗ್ ಪೂಲ್, ಆಂಪಿ ಥಿಯೇಟರ್, ಒಳಚರಂಡಿಯಾದಂತಹ ಸಾಸರ್ ಡ್ರೈನ್ ಸಿಸ್ಟಮ್ ಕೂಡ ಇಲ್ಲಿ ಹೊಂದಿದೆ. ಇಂತಹ ವ್ಯವಸ್ಥೆಗಳು ಹುಬ್ಬಳ್ಳಿಯಲ್ಲಿ ಇದುವರೆಗೂ ಯಾರು ಕೂಡ ಕೊಟ್ಟಿಲ್ಲ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬರುವ ಹುಬ್ಬಳ್ಳಿ ಧಾರವಾಡ ಭಾಗದ ತಾರಿಹಾಳ್ ಪ್ರದೇಶದಲ್ಲಿ ಈ ಲೇಔಟ್ ಬರಲಿದೆ. ವಿದ್ಯಾನಗರ, ಗೋಕುಲ್ ರೋಡ್, ಇನ್ಆರ್ಬಿಟ್ ಮಾಲ್, ಏರ್ಪೋರ್ಟ್, ದೇಶಪಾಂಡೆ ಫೌಂಡೇಶನ್, ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜ್ ಇವೆಲ್ಲ ಕೂಡ ಈ ಲೇಔಟ್ಗೆ ಕೆಲವೇ ನಿಮಿಷಗಳ ಅಂತರದಲ್ಲಿವೆ. ಹೇಳಿದ ಸಮಯಕ್ಕೆ ಲೇಔಟ್ಗಳ ಕಾರ್ಯವನ್ನು ಮುಗಿಸಿಕೊಡ್ತಾರೆ. ಶೀಘ್ರವೇ ಬನ್ನಿ, ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಇಷ್ಟವಾದಂತಹ ಸೈಟ್ಗಳನ್ನು ಖರೀದಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.